9:30ಕ್ಕೆ ನಮ್ಮ ರಾಜ್ಯಪಾಲರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲಿಗೆ ಆಗಮಿಸಿ ಅಲ್ಲಿಂದ ದೇವರ ದರ್ಶನವನ್ನು ಮಾಡುವುದರೊಂದಿಗೆ ಅವರ ಇವತ್ತು ಏನು 96 ಕ್ಲಬ್ಗಳಿಗೆ ಅಧಿಕೃತ ಭೇಟಿಯನ್ನು ಕೊಡಲಿಕ್ಕಿದ್ದಾರೋ ಆ ಅಧಿಕೃತ ಭೇಟಿಯ ಪ್ರಥಮ ಚಾಲನೆಯನ್ನು ಈ ನಮ್ಮ ಕ್ಲಬ್ಬಿನಿಂದ ಮಾಡಿರುವುದು ನಮಗೆಲ್ಲ ಸಂತೋಷದ ವಿಷಯ. ಅಲ್ಲಿ ದೇವಿಯ ಅನುಗ್ರಹ ಪ್ರಸಾದವನ್ನು ತೆಗೆದುಕೊಂಡು ನಂತರ ಸಂಜೀವಿನಿ ಹಾಸ್ಪಿಟಲ್ನಲ್ಲಿ ಕಟೀಲು ದೇವಸ್ಥಾನದ ಆನುವಂಶಿಕ ಅರ್ಚಕರಾಗಿರತಕ್ಕಂಥ ಹರಿನಾರಾಯಣ ದಾಸ ಅಸ್ರಣ್ಣ ಅವರ ಒಂದಿಗೆ ಅಲ್ಲಿಯ ಮುಖ್ಯ ವೈದ್ಯಾಧಿಕಾರಿಯಾಗಿರತಕ್ಕಂಥ ಶಿವಾನಂದ ಪ್ರಭು ಇವರೊಂದಿಗೆ ಮುಂದಿನ ದಿನಗಳಲ್ಲಿ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳಿಗೆ ಹೇಗೆ ಈ ರೋಟರಿ ಸಂಸ್ಥೆ ಸ್ಪಂದಿಸಬಹುದು ಎಂಬುದರ ಬಗ್ಗೆ ಸಮಾಲೋಚನೆಯನ್ನು ಮಾಡುವುದರೊಂದಿಗೆ ನಮ್ಮ ರಾಜ್ಯಪಾಲರು ಅದಕ್ಕೆ ಮುನ್ನುಡಿಯನ್ನು ಬರೆದು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಆ ಒಂದು ಡಯಾಲಿಸ್ ವ್ಯವಸ್ಥೆಯು ತುಂಬ ಸುಲಲಿತವಾಗಿ ಸಿಗುವಾಗೆ ಮಾಡುವ ಉದ್ದೇಶವನ್ನು ಇಚ್ಛಿಸಿದ್ದಾರೆ. ಅದರ ಬಗ್ಗೆ ಜಿಲ್ಲಾ ಕಮಿಟಿಯಲ್ಲಿ ಅವರು ಚರ್ಚಿಸಿ ಅದರ ಬಗ್ಗೆ ಅವರ ಸಂದೇಶಗಳನ್ನು ಕೊಡಲಿಕ್ಕಿದ್ದಾರೆ. ಹಾಗೆಯೇ ನಾವು ತದನಂತರ ಪದ್ಮನೂರು ಹಿಂದೂ ರುದ್ರಭೂಮಿಯಲ್ಲಿ ಶಿಲಾನ್ಯಾಸವನ್ನು ಮಾಡುವುದರೊಂದಿಗೆ ಅದನ್ನು ಪುನರುತ್ಥಾನಗೊಳಿಸುವಂಥ ಕಾರ್ಯಕ್ಕೆ ನಾವು ಕೈ ಹಾಕಿದ್ದು ಈ ರೋಟರಿ ಸಂಸ್ಥೆಯ ಒಂದು ಮಹತ್ತರವಾಗಿರ್ತಕ್ಕಂಥ ಸಾಧನೆ. ಇಂತಹ ಸಾಧನೆಯ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಮಾನ್ಯ ಗವರ್ನರ್ ಅವರು ಬಂದು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ದಾರಂತಾದರೆ ಅದು ಕೂಡ ಸಂತೋಷದ ವಿಷಯ. ಅದರೊಂದಿಗೆ ನಾವು ತದನಂತರ ಕನ್ಸೆಪ್ಟ್ ಹಾಸ್ಪಿಟಲ್ಗೆ ಕ್ರಮಿಸಿ ಅಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಬೇಕಿರತಕ್ಕಂಥ ಒಂದು ಡಿಜಿಟಲ್ ಬೋರ್ಡ್ನ ವ್ಯವಸ್ಥೆ ಬೇಕಿತ್ತು. ಅದನ್ನು ಒದಗಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡಿದೆ. ತದನಂತರ ನಮ್ಮ ವರ್ಷದ ಭೇಟಿಯ ಹಾಗೆ ಆ ಒಂದು ಸ್ಪೆಷಲ್ ಸ್ಕೂಲ್ನಲ್ಲಿ ಮಕ್ಕಳೊಂದಿಗೆ ನಾವು ಇವತ್ತು ಅಲ್ಲಿ ನಮ್ಮ ಕೊಡುಗೆಯನ್ನು ಕೊಡುವುದರ ಮುಖಾಂತರ ನಮ್ಮ ಆ ಒಂದು ಸಂಬಂಧದ ಬೆಸುಗೆಯನ್ನು ಗಟ್ಟಿ ಮಾಡಿದಂಥ ಒಂದು ವ್ಯವಸ್ಥೆ ಇವತ್ತು ನಡೆದು ಹೋಗಿದೆ. ತದನಂತರ ಮಾನ್ಯ ಗವರ್ನರ್ ಅವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಒಂದು ಸಂಸ್ಥೆಯಾಗಿರ್ತಕ್ಕಂಥ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಗೆ ಆಗಮಿಸಿ ಅಲ್ಲಿ ಚಿಣ್ಣರೊಂದಿಗೆ ಸಂವಾದನವನ್ನು ಮಾಡುವುದರೊಂದಿಗೆ ಅಲ್ಲಿಯ ಇಂಟರಾಕ್ಟ್ ಕ್ಲಬ್ಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದನ್ನು ಕೂಡ ನಾವು ತುಂಬ ಹೃದಯಾಂತರದಿಂದ ಒಪ್ಪಿಕೊಂಡು ಅವರ ಆ ಒಂದು ಮಾರ್ಗದರ್ಶನವನ್ನು ಸ್ವೀಕರಿಸಿಕೊಂಡು ತದನಂತರ ಅಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಿ ಈಗ ತಮ್ಮ ಮುಂದೆ ನಮ್ಮ ಆಶಯ ವಿಚಾರಗಳನ್ನು ಹೇಳಲಿಕ್ಕೆ ಗವರ್ನರ್ ಅವರು ಬಂದಿದ್ದಾರೆ. ಅವರ ಈ ಮೊತ್ತ ಮೊದಲಿಗೆ ಕಿನ್ನಿಗೋಳಿ ರೋಟರಿ ಕ್ಲಬ್ಗೆ ನಾನು ಅಭಿನಂದನೆ ಕೋರಬಯಸ್ತೇನೆ. ಯಾಕೆಂದರೆ 38 ವರ್ಷಗಳಿಂದ ಈ ಸಂಸ್ಥೆ ಇಲ್ಲಿನ ಆಸುಪಾಸಿನ ಜನರಿಗೆ ಭಾಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಿಕೊಟ್ಟಿದೆ. ನಾನು ಇವತ್ತಿನ ಭೇಟಿ ಕೊಟ್ಟಾಗ ನನಗೆ ಬಂದಂಥ ಕೆಲವು ಇಲ್ಲಿಯ ಸಮಾಜಮುಖಿ ಕಾರ್ಯಕ್ರಮ ಎಲ್ಲಿಯೂ ಮಾಡಿದ್ದಾರೋ ಅಲ್ಲಿಗೆ ನಾನು ಮುಖದ ಭೇಟಿ ಕೊಟ್ಟಾಗ ಅವರಲ್ಲಿರುವ ಆ ಬಾಂಧವ್ಯ, ಆ ಒಂದು ಸಂಸ್ಥೆಯೊಂದಿಗಿರುವ ಬಾಂಧವ್ಯವನ್ನು ನೋಡಿ ಖಂಡಿತವಾಗಿಯೂ ಅವರ ಕೆಲಸಗಳು ಶ್ಲಾಘನೀಯ. ಅದಕ್ಕೆ ನಾನು ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಮೊತ್ತ ಮೊದಲಾಗಿ ರೋಟರಿ ಸಂಸ್ಥೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. 119 ವರ್ಷ ಇತಿಹಾಸ ಇರುವ ಒಂದು ಸಂಸ್ಥೆ. 1905ರಲ್ಲಿ ಇದರ ಜನನ ಆಯಿತು. 4 ಮಂದಿಯಿಂದ ಹುಟ್ಟಿದ ಸಂಸ್ಥೆ. ಈಗ ಸಾಧಾರಣ 12 ಲಕ್ಷ ಜನ, 12 ಲಕ್ಷ ಸದಸ್ಯರು, 35,000 ಕ್ಲಬ್ಗಳು, 2010 ದೇಶಗಳಲ್ಲಿ ವ್ಯಾಪ್ತಿಯಾಗಿದೆ. ಅದರಲ್ಲಿ ಕೂಡ ಈಗ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ಇದರ ಮೆಂಬರ್ಶಿಪ್ನ ಬಗ್ಗೆ ಮಾತನಾಡುವಾಗ ಸಾಧಾರಣ 1,20,000 ಸದಸ್ಯರು, 3,500 ಕ್ಲಬ್ಗಳು ನಮ್ಮ ಈ ಭಾರತ ದೇಶದಲ್ಲಿವೆ. ನಾವು ನಮ್ಮ ಜಿಲ್ಲೆಯ ಮಾತು ಬರುವಾಗ ನಮ್ಮ ಜಿಲ್ಲೆ 3,181. ಇದು 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ. ಒಂದು ದಕ್ಷಿಣ ಕನ್ನಡ, ನಂತರ ಕೊಡಗು, ಮೈಸೂರು ಮತ್ತು ಚಾಮರಾಜನಗರವರೆಗೆ ನಮ್ಮ ಈ ಜಿಲ್ಲೆ ಹಬ್ಬಿಕೊಂಡಿದೆ. ಇಲ್ಲಿ ಸಾಧಾರಣ 87 ಕ್ಲಬ್ಗಳಿವೆ. ಈಗ ಪ್ರಸ್ತುತ 87 ಕ್ಲಬ್ಗಳು, 3,700 ಸದಸ್ಯರು. ಈ ಒಂದು ವರ್ಷದಲ್ಲಿ ಈಗಿನ ಸರ್ವೆ ಪ್ರಕಾರ 3,700 ಜನರಿದ್ದಾರೆ. ಇನ್ನು ರೋಟರಿ ಸಂಸ್ಥೆ ಇಲ್ಲಿ ಬಂದ ಇತಿಹಾಸ, ಇಲ್ಲಿ ಸಾಧಾರಣ ಈಗ 76 ವರ್ಷಗಳ ಹಿಂದೆ ಜನನ ಆಯಿತು ನಮ್ಮ ಈ 4 ಜಿಲ್ಲೆಯಲ್ಲಿ. ಅದರಲ್ಲಿ ಮೊದಲಾಗಿ ಹುಟ್ಟಿದ್ದು ಮೈಸೂರಿನಲ್ಲಿ, ತದನಂತರ ಮಂಗಳೂರು ಬಂತು, ಮಡಿಕೇರಿ ಬಂತು, ಆ ನಂತರ ಇದರ ವ್ಯಾಪ್ತಿ ನಾವು ವಿಸ್ತರಿಸ್ತಾ ಹೋದೆವು. ಇನ್ನು ಈ 4 ಜಿಲ್ಲೆಗಳಲ್ಲಿ ಏನೆಲ್ಲ ಕಾರ್ಯಗಳಾಗಿವೆ, 4 ಜಿಲ್ಲೆಗಳಲ್ಲಿ ಮುಖ್ಯವಾಗಿ ನೋಡಿದರೆ ನಾವು ಗ್ಲೋಬಲ್ ಗ್ರಾಂಟ್ ಅಂತ ಹೇಳ್ತೇವೆ. ಅಂದರೆ ನಾವು ಹೊರಗಿನ ದೇಶದಿಂದ ಕೆಲವು ಹಣವನ್ನು ನಾವು ಸಂಗ್ರಹ ಮಾಡಿ ಅದರೊಟ್ಟಿಗೆ ನಮ್ಮ ಸಂಗ್ರಹವನ್ನು ಕೂಡಿಸಿ
ಅದು ವೆನ್ಲಾಕ್ನಲ್ಲಿರುವ ಹ್ಯೂಮನ್ ಬಿಲ್ಕ್ ಲೇಡಿ ಕೋಸ್ಟಲ್ನಲ್ಲಿರುವ ಹ್ಯೂಮನ್ ಬಿಲ್ಕ್ ಬ್ಯಾಂಕ್ ಇರಲಿ, ಅಥವಾ ಅಲ್ಲಿರುವ NICU ಇರಲಿ, ಅಥವಾ ಕೋವಿಡ್ ಸಮಯದಲ್ಲಿ ನಾವು $25,000 ಒಂದು ಮೌಲ್ಯದ ಒಂದು ಏನು ಬೇಕಿತ್ತು ಆ ಸಮಯದಲ್ಲಿ ಬೇಕಿರುವ ಅಗತ್ಯವಾದ ಒಂದು ವಸ್ತುಗಳನ್ನು ಆಸ್ಪತ್ರೆಗೆ ನಾವು ಒದಗಿಸಿಕೊಟ್ಟಿದ್ದೇವೆ. ಅದು ವೆನ್ಲಾಕ್ನಲ್ಲಿರ್ಬೋದು, ಮಡಿಕೇರಿಯಲ್ಲಿರ್ಬೋದು, ಮೈಸೂರಿನಲ್ಲಿರ್ಬೋದು, ಚಾಮರಾಜನಗರಲ್ಲಿರ್ಬೋದು. ಸೊ ಈ ರೀತಿ ನಿರಂತರವಾಗಿ ಸಾಧಾರಣ ಒಂದು 4.5 ಕೋಟಿ ವೆಚ್ಚದ ಒಂದು ಏನು ಮೆಡಿಕಲ್ ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಏನೆಲ್ಲ ಬೇಕು, ಅದು ಮೂಡುಬಿದ್ರೆ ಇರಲಿ, ಬಂಟ್ವಾಳ ಇರಲಿ, ಪುತ್ತೂರು ಇರಲಿ, ಮಂಗಳೂರು ಇರಲಿ, ಈ ಸದ್ಯದಲ್ಲಿ ನಾವು ಕೊಟ್ಟಂಥ ಬಹಳಷ್ಟು ದೊಡ್ಡ ಕೊಡುಗೆ. ಸೊ ಇದಕ್ಕೆ ಮುಖ್ಯವಾಗಿ ನಾನು ಈ ಜಿಲ್ಲೆಯ ಎಲ್ಲ 3,700 ಸದಸ್ಯರನ್ನು ನಾನು ಅಭಿನಂದಿಸಲೇಬೇಕಾಗ್ತದೆ. ಅಂದರೆ ಎಲ್ಲರ ಕೊಡುಗೆ ಇದೆ. ಇದು ನನ್ನ ಒಬ್ಬರು ಅಥವಾ ರೋಟರಿಯ ಬೆಳೆಯಬೇಕು ಅಂತಿದ್ದರೆ ಸದಸ್ಯರ ಕೊಡುಗೆ ಭಾಳಷ್ಟು ನಿರ್ಣಾಯಕವಾಗಿದೆ. ಈ ರೀತಿಯಾಗಿ ಜಿಲ್ಲೆಯಲ್ಲಿ ಹಲವಾರು ಉತ್ತಮ ಕಾರ್ಯಗಳು ಈಗ ಮುಂದಿನ ದಿನಗಳಲ್ಲಿ ಬಂಟ್ವಾಳದಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಬರ್ತಾ ಇದೆ. ಅದೇ ರೀತಿ ಒಂದು ಸುಳ್ಯದಲ್ಲಿ ಒಂದು ಫಿಸಿಯೋಥೆರಪಿ ಸೆಂಟರ್ ಬರುವುದು, ಅದು ಕೂಡ ಒಂದು ಹಂತದಲ್ಲಿದೆ. ಈ ರೀತಿ ಹೊಸ ಹೊಸ ಯೋಜನೆಗಳು ನಾವು ಹಾಕ್ತಾಯಿದ್ದೇವೆ. ಇನ್ನು ನಮ್ಮ ಜಿಲ್ಲೆಯ ಈ ವರ್ಷದಲ್ಲಿ 9 ಪ್ರಾಜೆಕ್ಟ್ಗಳಿವೆ. ಈ 9 ಪ್ರಾಜೆಕ್ಟ್ನಲ್ಲಿ ಒಂದರದ್ದು ಸಂಧ್ಯಾ ಸುರಕ್ಷಾ ಅಂತ. ಸಂಧ್ಯಾ ಸುರಕ್ಷಾ ಅಂದರೆ ಓಲ್ಡ್ ಏಜ್. ಈಗ ವಿಲೇಜ್ನಲ್ಲಿ ಏನಾಗ್ತದೆ ಅಂದರೆ ವಿಲೇಜ್ನಲ್ಲಿ ಈ ಟಾಯ್ಲೆಟ್ ಪ್ರಾಯದವರಿಗೆ ಭಾಳ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ವೆಸ್ಟರ್ನ್ ಕಮೋಡೋ ಅಥವಾ ರಿಕ್ಲೈನರ್ ಬೆಡ್ ಅಥವಾ ವಾಕರ್ ಅಂಥ ಒಂದು BPL ಆ ಒಂದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ದೃಷ್ಟಿಯಲ್ಲಿ ಸಂಧ್ಯಾ ಸುರಕ್ಷಾ ಎಂಬ ಯೋಜನೆಯನ್ನು ಇಟ್ಟಿದ್ದೇವೆ. ಮತ್ತು ಈಗಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ಬಗ್ಗೆ ನೀವು ಕೇಳಿರ್ಬೋದು. ಒಂದು ಕ್ಯಾನ್ಸರ್ ರೋಗ, ಅದು ಗುಣವಾಗದಂಥ ರೋಗ. ಅದರಲ್ಲಿ ಗುಣಪಡಿಸುವಂಥ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್. ಅದಕ್ಕೆ ವ್ಯಾಕ್ಸಿನ್ ಇದೆ. 12ರಿಂದ 26 ವರ್ಷದ ಹೆಂಗಸರಿಗೆ ವ್ಯಾಕ್ಸಿನ್ ಕೊಟ್ಟರೆ ಸರ್ವೈಕಲ್ ಕ್ಯಾನ್ಸರ್ನಿಂದ ಅವರಿಗೆ ಕ್ಯಾನ್ಸರ್ ಬರದಾಗೆ ನೋಡ್ಕೊಳ್ಬೋದು. ಈ ನಿಟ್ಟಿನಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ಅವೇರ್ನೆಸ್ ಮತ್ತು ಪ್ಯಾನ್ ಇಂಡಿಯಾದ ಮೂಲಕ ಅದರ ವ್ಯಾಕ್ಸಿನನ್ನು ಕಡಿಮೆ ದರದಲ್ಲಿ ಕೊಡುವಂಥ ಯೋಜನೆಯನ್ನು ನಮ್ಮ ಈ ಜಿಲ್ಲೆಯಲ್ಲಿ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು, ರೋಡ್ ಸೇಫ್ಟಿ ಕಾರ್ಯಕ್ರಮ ಇರ್ಬೋದು, ಅಥವಾ ನೀರಿನ ಸಮಸ್ಯೆ ಬಗ್ಗೆ ಇರ್ಬೋದು, ಅಥವಾ ಇದು ಪಾಸಿಟಿವ್ ಪ್ರಾಜೆಕ್ಟ್ ಹೆಲ್ತ್, ಅದೊಂದು ಇಂಪಾರ್ಟೆಂಟ್ ಒಂದು ಭಾಳ ಮುಖ್ಯವಾದ ಒಂದು ನಮ್ಮ ಡಿಸ್ಟ್ರಿಕ್ಟ್ನ ಪ್ರಾಜೆಕ್ಟ್. ಈಗ ಕೆಲವು ಕಾಯಿಲೆಗಳಿವೆ ನಿಮಗೆ ಗೊತ್ತಿಲ್ಲದೆ ನಾವು ಸಾಯುವಂಥ ಕಾಯಿಲೆ. ಅದು ಬೇಸಿಕಲಿ ನಿಮ್ಮ ಶುಗರ್ ಲೆವೆಲ್ ಅಥವಾ ಬ್ಲಡ್ ಪ್ರೆಷರ್ ನಾವು ಚೆಕ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕ್ಲಬ್ಬಿನ ಮೂಲಕ ಎಲ್ಲೆಲ್ಲಿಯೂ ನಾವು ಆರೋಗ್ಯ ತಪಾಸಣೆ ಮಾಡಿ ಜನರಿಗೆ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ರೋಟರಿ ಮೂಲಕ ಮಾಡ್ತಾಯಿದ್ದೇವೆ. ಅದೇ ರೀತಿ ಒಂದು CPR ಪ್ರಾಜೆಕ್ಟ್. ಸಡನ್ನಾಗಿ ಒಬ್ಬರಿಗೆ ಹೃದಯಾಘಾತ ಆದರೆ ಅವರನ್ನು ಹೇಗೆ ನಾವು ಒಂದು ಬದುಕಿಸುವ ಒಂದು ಪ್ರಯತ್ನ ಮಾಡುವುದು, ಫಸ್ಟ್ ಏಡ್ ಕೊಟ್ಟು ಅಂಥ ಒಂದು ಕೆಲವು ಟ್ರೈನಿಂಗ್, ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮನ್ನು ಭಾಳಷ್ಟು ನಾವು ಇಟ್ಟುಕೊಂಡಿದ್ದೇವೆ. ಆದ ಕಾರಣ 9 ಪ್ರಾಜೆಕ್ಟ್ ಇವೆ ಪ್ರಸ್ತುತ. ಆ 9 ಪ್ರಾಜೆಕ್ಟ್ನನ್ನು ನಮ್ಮ ಜಿಲ್ಲೆಯ ಎಲ್ಲ ಕ್ಲಬ್ಗಳು ಮಾಡ್ತಾ ಇದ್ದೇವೆ. ಇದರ ಮೂಲಕ ಜನರಿಗೆ ಉತ್ತಮವಾದ ಒಂದು ಸಮಾಜಮುಖಿ ಕಾರ್ಯಕ್ರಮ ಅವರಿಗೆ ತಲುಪಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ. ಪ್ರೋಗ್ರಾಮ್ ಅಂತ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಒಂದು ಬಾಷಿನೊಂದಿಗೆ ನಾವು ಟೈಅಪ್ ಮಾಡಿದ್ದೇವೆ. ಬಾಷಿನ ಮೂಲಕ ಒಂದು ಯಾರಾದರೂ ಡ್ರಾಪ್ಔಟ್ ಸ್ಟೂಡೆಂಟ್ ಇದ್ದರೆ, PUC ಇರಲಿ, 10th ಸ್ಟ್ಯಾಂಡರ್ಡ್ ಇರಲಿ, ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಒಂದು ಕೆಲಸ ಸಿಗುವಂಥ, ಅವರಿಗೆ ಮುಂದಿನ ಜೀವನಕ್ಕೆ ಸುಲಭವಾಗಲಿ, ಅವರ ಜೀವನ ಹೇಗೆ ಒಂದು ಕೆಲಸ ಸಿಗುವಂಥ ಪ್ರಯತ್ನ ಮಾಡಲಿಕ್ಕೆ ಏನೆಲ್ಲ ಪೂರಕವಾದ ಟ್ರೈನಿಂಗ್ ಬೇಕು ಅಂಥ ಟ್ರೈನಿಂಗನ್ನು ಬಾಷಿನ ಮೂಲಕ ನಾವು ಕೊಡ್ತಾ ಇದ್ದೇವೆ. ಮತ್ತೊಂದು ಒಂದು ತಿಂಗಳಿಗೆ 25 ಮಂದಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಮಾಡುವಂಥ ಒಂದು ಕಾರ್ಯವನ್ನು ರೋಟ್ರಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಈ ಕಾರ್ಯಕ್ರಮ, ಈ ಟ್ರೈನಿಂಗ್ ಮುಗಿದ ತಕ್ಷಣ ಅವರಿಗೆ ಕೆಲಸವೂ ಸಿಗ್ತದೆ. ಒಂದು 15,000 ಬೇಸಿಕ್ ಸಂಬಳ, ಅದೇ ರೀತಿ ಅವರಿಗೆ ಅಕಾಮಿಡೇಷನ್ ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಲ್ಲ ಅದರಲ್ಲಿ ಬರ್ತಾ ಇದೆ. ಸೊ ಈ ರೀತಿ 2-3 ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸ ಮಾಧ್ಯಮದ ಮೂಲಕ ಆಗಲಿ. ರೋಟರಿ ಸಂಸ್ಥೆಯ ಹೆಸರು ನಮ್ಮ ಹಳ್ಳಿ ಪ್ರದೇಶಗಳಿಗೆ ತಲುಪುವಂಥ ಪ್ರಯತ್ನ, ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಧ್ಯಮ ಮಿತ್ರರಾದ ತಾವೆಲ್ಲರೂ ದಯವಿಟ್ಟು ಮಾಡಿಕೊಡಬೇಕಾಗಿ ಎಂದು ಕೇಳಿಕೊಳ್ಳುತ್ತಾ, ಮತ್ತೊಮ್ಮೆ ನಮ್ಮ ರೋಟರಿ ಕಿನ್ನಿಗೋಳಿ 38 ವರ್ಷಗಳಿಂದ ಬಹಳಷ್ಟು ಉತ್ತಮವಾದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಅವರಿಗೆ ಕೊಡಲಿ. ಯಾಕೆಂದರೆ ಇಡೀ ನಮ್ಮ ಜಿಲ್ಲೆಯನ್ನು ನೋಡುವಾಗ ಕಿನ್ನಿಗೋಳಿ ಅವರದೇ ಸ್ವಂತ ಬಿಲ್ಡಿಂಗ್ ಇದೆ.
ಅವರದೇ ಸ್ವಂತ ಶಾಲೆ ಇದೆ. ಅದು ಒಂದು 86 ಕ್ಲಬ್ನಲ್ಲಿ ಒಂದು ಎಲ್ಲಿಯೋ ಒಂದು 10 ಕ್ಲಬ್ಗಳಿರುವುದು. ಅದು ಮಂಗಳೂರು ಕಡೆಯಲ್ಲಿ ನೋಡಿದರೆ ಮಂಗಳೂರಿನಲ್ಲಿ ಯಾವುದೂ ಇಲ್ಲ. ಈ ನಮ್ಮ ಈ ಬಜ್ಪೆ ಈ ಏರಿಯಾದಲ್ಲಿ ನೋಡಿದರೆ ಕಿನ್ನಿಗೋಳಿಯ ಮಾಡಿದಂಥ ಸಾಧನೆ ನಾವು ನಮ್ಮನ್ನೆಲ್ಲ ಅದು ಭಾಳ ಹೆಮ್ಮೆ ನಮಗೆ ಮೂಡಿಸಿ ಬರ್ತದೆ. ಆದ ರೀತಿ ಜಿಲ್ಲೆಯ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಮತ್ತು ಕಿನ್ನಿಗೋಳಿ ಸಂಸ್ಥೆಯವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂಬುದಾಗಿ ದೇವರಲ್ಲಿ ನಮ್ಮ ಪ್ರಾರ್ಥನೆ. ಹರಿನಾರಾಯಣ ಅಸ್ರಂಡ್ರವರು ಒಂದು ಅವರ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮನವಿಯಿಂದ ಹೀಗೆ ಮೌಖಿಕವಾಗಿ ನಮ್ಮ ಒಂದು ಮಾತುಕತೆ ಆಗ್ತಾ ಉಂಟು. ಅಲ್ಲಿ ಡಯಾಲಿಸಿಸ್ ಇದೆ, ಡಯಾಲಿಸಿಸ್ ಸಿಸ್ಟಮ್. ಒಂದು ಡಯಾಲಿಸಿಸ್ ಸಿಸ್ಟಮ್ ಅದರ ಪ್ರಯೋಜನ ಪಡಬೇಕು ಅಂತಿದ್ದರೆ ಅದರಿಗೆ 1700 ರೂಪಾಯಿ ಖರ್ಚುಂಟು. ಒಬ್ಬ ಪೇಷಂಟಿಗೆ ಮಿನಿಮಮ್ ವಾರದಲ್ಲಿ 2 ಡಯಾಲಿಸಿಸ್, ಕೆಲವೊಮ್ಮೆ 2 ಕೆಲವೊಮ್ಮೆ 1 ಇರ್ತದೆ. ಹಾಗೆ ತಿಂಗಳಿಗೆ 4 ಡಯಾಲಿಸಿಸ್ ಅಂದರೆ ಸಾಧಾರಣವಾಗಿ 6ರಿಂದ 7 ಸಾವಿರ ರೂಪಾಯಿ ಅವರು ಖರ್ಚು ಮಾಡಬೇಕಾಗ್ತದೆ. ಅದಕ್ಕೆ ಕಟೀಲ್ ದುರ್ಗಾ ಪರಮೇಶ್ವರಿ ನಮ್ಮ ಅದರ ಟ್ರಸ್ಟಿಗಳಾದ ಅಸ್ರಂಡ್ರು, ಆನುವಂಶಿಕ ಮುಕ್ತೇಶ್ವರಾದ ಅಸ್ರಂಡ್ರು ಒಂದು ಮನವಿ ಮಾಡಿದೇನೆಂದರೆ ಈ 1700 ಇದ್ದದನ್ನು ಈಗ 1200 ರೂಪಾಯಿಗೆ ಬಂದು ಮುಟ್ಟಿಸಿದ್ದಾರೆ. ಬೇರೊಬ್ಬರು ದಾನಿಗಳ ಮೂಲಕ ಅದು 1200 ಬಂದಿದೆ, ಸುರೇಶ್ ರಾವ್ ಅವರ ಮೂಲಕ. ಅದನ್ನು ಆದಷ್ಟು ಜನಸಾಮಾನ್ಯರಿಗೆ BPLನಲ್ಲಿ ಇರುವ ಎಲ್ಲ ಏರು ಫಲಾನುಭವಿಗಳಿದ್ದಾರೆ ಅದನ್ನು 300 ರೂಪಾಯಿಗೆ ತಲುಪಿಸುವಂಥ ಪ್ರಯತ್ನ ರೋಟ್ರಿಯಿಂದ ಆಗ್ಬೋದು ಎಂಬುದಾಗಿ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಕಮಿಟಿಯ ಮೂಲಕ, ಯಾಕಂದರೆ ರೋಟಿಯಲ್ಲಿ ಕೆಲವು ನಿಯಮಗಳಿವೆ, ಅಲ್ಲಿಗೆ ಬೇಕಿದ್ದರೆ ಡಯಾಲಿಸಿಸ್ ಮೆಷಿನನ್ನು ನಾವು ಕೊಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡಿದೆ. ಅದೊಂದು ನಮ್ಮಲ್ಲಿ ಇದೆ. ಈಗ ನಾವು ವೆನ್ಲಾಕಿಗೆ ಕೊಟ್ಟಿದ್ದೇವೆ, ಮೂಡುಬಿದ್ರೆಯಲ್ಲಿ ಕೊಟ್ಟಿದ್ದೇವೆ, ಪುತ್ತೂರಿನಲ್ಲಿ ಕೊಟ್ಟಿದ್ದೇವೆ. ಅಂಥದ್ದು ವ್ಯವಸ್ಥೆ ಖಂಡಿತವಾಗಿಯೂ ಇದೆ. ಆದರೆ ಅದರ ಕನ್ಸ್ಯೂಮರ್ ಐಟಮ್, ಯಾಕಂದರೆ ಡಯಾಲಿಸಿಸ್ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತಿದ್ದರೆ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ಕೆಲವು ಕನ್ಸ್ಯೂಮರ್ ಐಟಮ್ ಇದೆ. ಆ ಕನ್ಸ್ಯೂಮರ್ ಐಟಮ್ನ 1000 ಚಿಲ್ಲರೆನೋ ಖರ್ಚಾಗ್ತಿದೆ. ನಾನು ನನ್ನದು ಏನು ಪ್ರಯತ್ನ ಅಂದರೆ, ಒಂದು ನಮ್ಮ ಫಂಡಿನಿಂದ ಕಟೀಲ್ ಈ ಸಂಜೀವಿನಿ ಆಸ್ಪತ್ರೆಗೆ ಕೊಡಲಿಕ್ಕೆ ಅವಕಾಶ ಉಂಟಂತ ಕೇಳ್ತೇನೆ. ಅದು ಇಲ್ಲದಿದ್ದರೆ ಅದನ್ನು ಪ್ರೊಡಕ್ಷನ್ ಮಾಡುವಂಥ ಕಂಪ್ನಿಗಳಿವೆ. ಅದು ಕಂಪ್ನಿಗಳ ಕೆಲವು ಓನರ್ ನಮ್ಮ ಇಂಡಿಯಾದಲ್ಲಿರುವಾಗ ನಮ್ಮ ರೋಟ್ರಿಯ ಮೂಲಕ ಅದನ್ನು ಸಬ್ಸಿಡರಿ ರೇಟ್ನಲ್ಲಿ ಕೊಡಲಿಕ್ಕೆ ಆಗ್ತದೆಂಬುದಾಗಿ ನಾನು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಲ್ಲದೆ ಯಾರಾದರೂ ನಮ್ಮೊಳಗಿನ ಡೋನರ್ ಇದ್ದರೆ ಕಟೀಲ್ ಸಂಜೀವಿನಿ ಆಸ್ಪತ್ರೆಗೆ ಒಂದು ನಿರ್ದಿಷ್ಟ ಒಂದು ದಿನಕ್ಕೆ 2 ಪೇಷಂಟ್ನ ಖರ್ಚು ಅಥವಾ 3 ಪೇಷಂಟ್ನ ಖರ್ಚು ವರ್ಷಂಪ್ರತಿ ಕೊಡುವಂಥ ಒಂದು ಪ್ರಯತ್ನವನ್ನು ಯಾರಾದರೂ ಇದ್ದರೆ ಅವರ ಮೂಲಕ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಖಂಡಿತವಾಗಿ ನಾನು ಮಾಡ್ತೇನೆ. 50 ರೂಪಾಯಿಲಿ 25 ರೂಪಾಯಿ ನನಗೆ ನನ್ನ ಕ್ಲಬ್ಬಿನಲ್ಲಿ ಯಾವುದೇ ಪ್ರೋಗ್ರಾಮ್ ಮಾಡುವಂಥ ಅವಕಾಶ ಇದೆ. ಮತ್ತು ಉಳಿದ 25 ರೂಪಾಯಿಗೆ ನಾನು ಯಾವುದಾದ್ರೂ ಒಂದು ಬೇರೆ ಕ್ಲಬ್ ಹೊರಗಿನಿಂದ ಒಂದು ಕ್ಲಬ್ಬಿನಿಂದ 25 ರೂಪಾಯಿ ಅವರಿಂದ ಕೇಳಿ ನಾನೊಂದು ರೂಪಾಯಲ್ಲಿ ಹೇಳೋದು, ಇದೊಂದು $30,000 ಪ್ರೋಗ್ರಾಮ್ ಇರಬೇಕು. $30,000 ಅಂದರೆ ಸಾಧಾರಣ 25 ಲಕ್ಷದ ಕಾರ್ಯಕ್ರಮ. ಸೊ ಈ 25 ರೂಪಾಯಿ ಹೊರಗಿನಿಂದ ನಾನು ಕಲೆಕ್ಟ್ ಮಾಡಿದರೆ ನನಗೆ ಅದರ ಈಕ್ವಲೆಂಟ್ ವ್ಯಾಲ್ಯೂನ ಒಂದು ಪ್ರಾಜೆಕ್ಟನ್ನು, ಅಂದರೆ ನಮ್ಮದೊಂದು 7 ಒಂದು ಗುರಿ ಇದೆ, ಒಂದು ಫೋಕಸ್ ಏರಿಯಾ ಇದೆ. ಆ 7 ಫೋಕಸ್ ಏರಿಯಾದ ಒಳಗಡೆ ನಾವೊಂದು ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಮಾಡ್ಬೋದು. ನಾವೀಗ ಆರೋಗ್ಯ ದೃಷ್ಟಿಯಲ್ಲಿ ನೋಡಬೇಕು ಅಂತ ಇದ್ದರೆ ನಾವು ವೆನ್ಲಾಕ್ ಅಥವಾ ಇಲ್ಲಿ ನೋಡ್ಬೋದು, ಅಲ್ಲಿ ಒಂದು ಫಿಸಿಯೋಥೆರಪಿ ಸೆಂಟರ್ ಇದೆ, ಅಥವಾ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇದೆ. ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಭಾರತ ದೇಶದಲ್ಲಿ 7 ಮಾತ್ರ ಇರುವುದು. ಅದರಲ್ಲಿ ಮಂಗಳೂರಿನಲ್ಲಿ 7ನೇದ್ದು, ಮಂಗಳೂರು ಲೇಡಿ ಕೋಸ್ಟಲ್ನಲ್ಲಿರೋದು 7ನೇದ್ದು. ಅದು ಯಾಕೆಂದರೆ ಎಷ್ಟೋ ನೀವು ನೋಡಿರ್ಬೋದು, ಕೆಲವು ತಾಯಿಯಂದಿರಿಗೆ ಹಾಲಿನ ಕೊರತೆ ಇರ್ತದೆ, ಎದೆ ಹಾಲು ಇರುವುದಿಲ್ಲ. ಸೊ ಅದು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಡೀತಾ ಉಂಟು. ಅದೇ ರೀತಿ NICU ಇದೆ. ಅಲ್ಲಿ ನೀವು ನೋಡಿದರೆ ಲೇಡಿ ಕೋಸ್ಟಲ್ನಲ್ಲಿ ನೋಡಿದರೆ ಎಲ್ಲ ಸಾಧಾರಣ ಪ್ರೋಗ್ರಾಮ್ಗಳು ರೋಟ್ರಿ ಮೂಲಕ ಆದಂಥ. ಸೊ ಅದೇ ರೀತಿ ವೆನ್ಲಾಕಿನಲ್ಲಿರುವ ಡಯಾಲಿಸಿಸ್ ಮೆಷಿನ್ 12 ಮೆಷಿನ್ ಇದೆ. 12ರಲ್ಲಿ 10 ಮೆಷಿನ್ ರೋಟ್ರಿ ಅವರದೇ. ಮೂಡುಬಿದ್ರೆ ಒಂದು ಆಸ್ಪತ್ರೆಯಲ್ಲಿದೆ, ಅಲ್ಲಿ ಒಂದು 6 ಮೆಷಿನ್ ಇದೆ. ಪುತ್ತೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿದೆ. ಸೊ ಇದೆಲ್ಲ ರೋಟ್ರಿ ಗ್ಲೋಬಲ್ ಗ್ರ್ಯಾಂಡ್ ಮೂಲಕ ಆದಂಥ ಒಂದು ಕಾರ್ಯಕ್ರಮ. ಈ ವರ್ಷ